ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತು ಶುಕ್ರವಾರದ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಗರಂ ವಾಟರ್ ಕುಡಿತಾ ಇದ್ದೀನಿ ನೋಡಿ, ಹೊಗೆ ಬರ್ತಾ ಇದೆ ನೋಡಿ. ಇವತ್ತು ಗರಂ ನೀರು ಡೈಲಿನೇ ಕುಡಿತೀನಿ, ಆದರೆ ಡೈಲಿ ಸ್ವಲ್ಪ ಬೇಗನೆ 6 ಗಂಟೆ ಅಥವಾ 5:30ಕ್ಕೇ ಸ್ಟಾರ್ಟ್ ಮಾಡ್ತೀನಲ್ಲ ಬ್ಲಾಗು. ಇವತ್ತು ಸ್ವಲ್ಪ ಹಸ್ಬೆಂಡ್ ಹೋದರು, ಮನೆ ಎಲ್ಲ ಕಸ ಗುಡಿಸಿ ಮಕ್ಕಳಿಗೆಲ್ಲ ಎಬ್ಸಿ ಟೀ ಎಲ್ಲ ಹಾಲೆಲ್ಲ ಕುಡಿದ್ರು. ಹಸ್ಬೆಂಡ್ ಹೋದರು, ಟಿಫನ್ ಬಾಕ್ಸ್ ಕೊಟ್ಟೆ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಅಲ್ಲ ಫ್ರೆಂಡ್ಸು, ಶುಕ್ರವಾರದ ಪೂಜೆ ಎಲ್ಲ ನಡಿಬೇಕು. ಇವತ್ತು ಮನೆಯೆಲ್ಲ ಒರೆಸ್ಕೋಬೇಕು, ಎಲ್ಲ ಕೆಲಸ ಹಾಗೆ ಇದೆ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಮುಖ ಎದ್ದ ಮೇಲೆ ನನ್ನ ಮುಖ ಹೆಂಗಿರುತ್ತೆ ನೋಡಿ ಫ್ರೆಂಡ್ಸ್, ಬ್ಲ್ಯಾಕ್ ಒಂಥರ ಕಾಣಿಸ್ತಾ ಇರುತ್ತೆ. ಬನ್ನಿ ಗರಂ ವಾಟರ್ ಕುಡಿಯೋಣ. ಇದು ಕುಡಿದ್ರೆ ಒಂಥರ ಹೆಲ್ತು, ಒಂಥರ ಮೈಯೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಗರಂ ವಾಟರ್ ಕುಡಿದ್ರೆ ಚೆನ್ನಾಗಿ ಮೈಂಡ್ ಕೂಡ ಒಂಥರ ಹೇಳಲಿಕ್ಕಾಗಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಒಂದು ಸ್ವಲ್ಪ ಉಪ್ಪು ಮತ್ತು ಗರಂ ನೀರು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ ನೋಡಿ. ಇಷ್ಟೊಂದು ಸ್ವಲ್ಪ ಗರಂ ನೀರು ಕೊಂಡಾದ್ಮೇಲೆ ಒಂದು 5-10 ನಿಮಿಷ ಟೈಮ್ ಬಿಟ್ಟು ಆಮೇಲೆ ಟೀ ಕೊಂಡ್ರೂ ನಡೆಯುತ್ತೆ. ಇವ್ರು ನೋಡಿ ಹೆಂಗೆ ಗುಡ್ ಮಾರ್ನಿಂಗ್ ಹೇಳ್ರಿ ಎಲ್ಲರಿಗೂ. ಕ್ಯಾಟ್ ನೋಡಿ ಕಾಲಲ್ಲೇ ತಿರುಗ್ತಾ ಇರುತ್ತೆ ನೋಡಿ. ನೋಡಿ ಎಷ್ಟು ಗರಂ ಇದಾವೆ ನೋಡಿ, ಹೊಗೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಏನಾಗ್ಯದ ಮಿಲ್ಕು? ಏನಾಗ್ಯದ? ಇದೇನು ಮಾಡಿದಿ? ಏನದ ಅದು ನೋಡಿ ಹಿಂಗೆ. ಮಿಲ್ಕು ನೋಡಿ, ಅದ್ರ ಭಾಷೆ ಇದೆ ಫ್ರೆಂಡ್ಸ್. ನಾವು ಖಾಲಿ ಈ ಥರ ಮಾಡಿದ್ರೆ ಆಯಿತು, ಸಾಕು, ಬಂದುಬಿಡುತ್ತೆ ನೋಡಿ. ನನ್ನ ಕಾಲ ಹತ್ರನೇ ಬಂದುಬಿಡುತ್ತೆ, ಕರೆದ್ರೆ ಸಾಕು. ಏನು ಬೇಕು? ಮಿಲ್ಕ ಗುಡ್ ಮಾರ್ನಿಂಗ್ ಹೇಳಲಿ ತಮ್ಮ ನಮ್ಮ ಯೂಟ್ಯೂಬ್ ಫ್ಯಾಮಿಲಿದವರಿಗೆ. ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಫ್ಯಾಮಿಲಿ. ನಿನಗೇನು ಬೇಕು ಹೇಳು ಮಿಲ್ಕು, ಏನು ಬೇಕು? ಹಾಂ, ಮೊಸರು ಬೇಕಾ? ಆಡೋದು ನೋಡಬೇಕು ಫ್ರೆಂಡ್ಸ್. ಇದು ದೇವ್ರೆ, ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನಿಸುತ್ತೆ, ಹಂಗೆ ಆಡುತ್ತೆ. ನಿಮಗೆ ತೋರಿಸ್ತೀನಿ ನಾನು ಇವತ್ತು ಹೆಂಗೆ ಆಡುತ್ತೆ ಅದು. ಸಿಟ್ಟು ಬಂದರೆ ಕೂಡ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು ಫ್ರೆಂಡ್ಸ್. ಇದು ನೋಡಿ, ಜೂ ಮಾಡಿ ತೋರಿಸ್ತೆ. ಏನು ಬೇಕು ಮಿಲ್ಕು? ಅದು ಒಂದೇ ಮಾಡೋಣ. ಹಾಂ, ಓಕೆ ಫ್ರೆಂಡ್ಸ್, ಗರಂ ವಾಟರ್ ಕುಡಿದು ಮಕ್ಕಳದೆಲ್ಲ ಸ್ನಾನ ಮುಗಿಸಾದ್ಮೇಲೆ ಸಿಗ್ತೀನಿ. ತಂಗಿ ಅದು ಢಕ್ಕಂತಿಗೆ ಏನು ಬೇಕು? ಮತ್ತೆ ಒಳ್ಳತಿ ಏನು ತೋರಿಸ್ಲಿ? ಅವನು ಪತಂಗಿಗೋಸ್ಕರ ರೀಲ್ಸ್ ಸುತ್ತಾ ಇದ್ದಾನೆ, ಅದು ನೋಡಿ ಅಂತ ನೋಡಿ ನಿಮಗೆ. ಸ್ವಲ್ಪ ಬೇಗ ಹೇಳ್ತಾ ಇದ್ದಾರಲ್ಲ ಫ್ರೆಂಡ್ಸ್ ಇವರು. ಸ್ವಲ್ಪ ಟೈಮ್ ಸಿಗ್ತಾ ಇದೆ, ಎಲ್ಲ 4 ಗಂಟೆಗೆ ಬಂದು ಆಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾನೆ. ಏನಾಗ್ಯದ ನಿಂಗೆ? ಯಾಕೆ ಒಳ್ಳತಿದೆ? ಆಲ್ರೆಡಿ ನೀರಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಗರಂ ಆಗ್ತಾ ಇದ್ದಾವೆ ನೋಡಿ, ಗರಂ ಆಗ್ತಾ ಇದ್ದಾವೆ. ಇಷ್ಟು ಪಾತ್ರೆ ತೊಳೆದಿದ್ದೀನಿ, ಇನ್ನೊಂದು ಸ್ವಲ್ಪ ಪಾತ್ರೆಗಳು ಇದ್ದಾವೆ ಸಿಂಕಲ್ಲಿ. ಎಷ್ಟು ಒಳತಪ್ಪ ಮಿಲ್ಕು. ತರಾರ್ ಮೊಸರು ತರಾರ್ ಗಪ್.
ಹಾಂ ರೀ ಏನು ವೇಸ್ಟ್ ಅಲ್ಲ ತಮ್ಮ ಏನು ಮಾಡ್ತಿರೋದು ಪತಂಗಿನ ಕಡೆದದು ಒಟ್ಟಲ್ಲ ನೋಡಿ ಎದ್ದಾದ್ಮೇಲೆ ಇವ್ರದ್ದು ಮುಖ ಹೆಂಗಿರುತ್ತೆ ನೋಡಿ ಫ್ರೆಂಡ್ಸ್ ಮುಖ ಆ ಕೂದಲು ನೋಡಿ ಯಾವ್ಯಾವ ಕಡೆ ಆಗ್ತಾಯಿದೆ ಒಂದು ಉತ್ತರಕ್ಕಾಗಿದೆ ಒಂದು ದಕ್ಷಿಣಕ್ಕಾಗಿದೆ ಯಾವ್ಯಾವ ಕಡೆ ಆಗಿದೆ ನೋಡಿ ಅವ್ರ ಕೂದಲು ಅಯ್ಯ ಓಕೆ ಫ್ರೆಂಡ್ಸ್ ಮಕ್ಕಳು ಸ್ನಾನ ಮಾಡಿ ಅವರು ಸ್ಕೂಲಿಗೆ ಹೋಗುವಾಗ ಸಿಗ್ತೀನಿ ತುಂಬ ಅಂದರೆ ತುಂಬ ಗರಂ ಇದೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ದೀನಿ ಓಕೆನಾ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಸಿಗ್ತೀನಿ ಮತ್ತೆ ಮಿಲ್ಕು 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 ಇಲ್ಲಿ ನೋಡಿ ಇವಾಗ ನಾನು ಕರೆದ್ರೂ ನೋಡ್ತಾ ಇಲ್ವಲ್ಲ ನಾನು ಮೊದಲು ಸೌಂಡ್ ಮಾಡಿದ್ದೀನಲ್ಲ ಆ ಥರ ಸೌಂಡ್ ಮಾಡಿದ್ರೆ ನೋಡಿ ಹೆಂಗೆ ಚೀರುತ್ತೆ ಈಗ ನಿನಗೆ ಕರೆದಲ್ಲ ನನ್ನ ಕಾಲ ಹತ್ರ ಬರುತ್ತೆ ಇವಾಗ ಮಂಚಿ ತೆಳಗೆ ಹೋಗಿ ಕುಂತು ನೋಡಿ ಬಾಯಿ ಖಂಡಿಲ್ಲ ನೋಡಿ ನಿಂದು ಇನ್ನೊಂದು ಸ್ವಲ್ಪ ಇದ್ದಾವೆ ಫ್ರೆಂಡ್ಸ್ ಅವ್ರ ಮಮ್ಮಿ ಬಂದಿದೆ ಹೊರಗಡೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲಿದ್ದೀನಿ ನೀನು ಅದು ಎಲ್ಲೋ ಅಲ್ಲಿದೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ ನಿಮಗೆ ಅಲ್ಲಿ ಕುಂತು ನೋಡಿ ಹೋಯ್ತು ನೋಡಿ ಬಂದ್ಯಾ ಹೊರಗೆ ಬಂದ್ರೆ ಹೊರಗೆ ಬರ್ಬೇಕಲ್ಲ ಮಿಲ್ಕು ಹೊರಗೆ ಬಂದ್ರೆ ಹೊರಗೆ ಬರ್ಬೇಕು ಮತ್ತು ತಂದಿಲ್ಲ ನಮ್ಮ ಮೊಸರು ತಂದಂದ್ರೆ ಹೊಳ್ತಾನಿಂಗ ಹಾಂ ತಂದಂದ್ರೆ ಹೊಳ್ತಾನಿಂಗ ನಡಿ ಒಳಗೆ ನಡಿ ಒಳಗೆ ನಡಿ ಓಕೆ ಫ್ರೆಂಡ್ಸ್ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಮತ್ತೆ ಸಿಗ್ತೀನಿ ನಾನು ನೋಡಿ ಫ್ರೆಂಡ್ಸ್ ಮಕ್ಕಳು ಇರುವಾಗಲೇ ಎಲ್ಲ ಹೊರಗಡೆಯಿಂದ ತೊಳಗು ರಂಗೋಲಿ ಮತ್ತು ಸ್ನಾನ ಪೂಜೆ ಎಲ್ಲ ಮುಗೀತು ಏನಕ್ಕೆ ಇಷ್ಟು ಬೇಗ ಅಂದರೆ ಮಕ್ಕಳದು ಹೋಮ್ವರ್ಕು ಸ್ಕೂಲಲ್ಲಿ ಅವ್ರಿಗೆ ಏನೋ ಡ್ರಾಯಿಂಗ್ ಮಾಡ್ಕೊಂಡು ಬಂದಿದ್ದಾರಂತೆ ಫ್ರೆಂಡ್ಸ್ ಶಾಪಿಗೆ ಆ ಕಡೆ ಈ ಕಡೆ ತಿರುಗೋದು ಆಯಿತು ಹಾಗಾಗಿ ಟೈಮ್ ಸಿಕ್ತು ನನಗೆ ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ತೊಳೆದು ಈ ಥರ ಸಿಂಪಲ್ ಪೂಜೆ ಮಾಡ್ಕೊಂಡು ಇಂಟ್ರೆಸ್ಟೇ ಇರಲಿಲ್ಲ ಫ್ರೆಂಡ್ಸ್ ಪೂಜೆ ಮಾಡಲಿಕ್ಕೆ ಇವತ್ತು ಹೂ ಸಿಕ್ಕಿಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಒಂಥರ ಆಗ್ತಾಯಿದೆ ಹೂ ಸಿಕ್ಕರೆ ಚೆನ್ನಾಗಿ ಅನಿಸ್ತಿತ್ತು ಇವಾಗ ಶಾಪಿಗೆಲ್ಲ ತಂದ್ಕೊಂಡಿದ್ದಾನೆ ಇವಾಗ ಸ್ನಾನ ಮಾಡಿಸಿ ನಾನೇ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಮಗನಿಗೆ ತುಂಬ ಲೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಸ್ನಾನ ಎಲ್ಲ ಮುಗೀತು ಮಕ್ಕಳದು ಇವಾಗ ತಲೆ ಬಸ್ತಾ ಇದ್ದೀನಿ ಇಬ್ಬರದ್ದು ಸ್ನಾನ ಆಗಿದೆ ಅವಳು ಊಟ ಮಾಡ್ತಾ ಇದ್ದಾಳೆ ಒಂದು ಸೈಡ್ ಕೂತ್ಕೊಂಡು ಇವನು ಲೇಟಾಗಿ ಸ್ವಲ್ಪ ಹೊದ್ದು ಶಾಪಿಗೆ ಹೋಗಿದೆ ಫ್ರೆಂಡ್ಸ್ ಇವನಿಗೆ ಫೆವಿಕಲ್ ಅಂತ ಇದ್ದೀನಿ ಗಮ್ ಬೇಕಂತ ಅದೆಲ್ಲ ತಂದ್ಕೊಳ್ಳಿಕ್ಕೆ ಹೋಗಿದ್ದಾನೆ ಹಾಗಾಗಿ ಲೇಟಾಗಿದೆ ಅದಕ್ಕಾಗಿ ನಾನೇ ಇವನಿಗೆ ತಲೆ ಬಸ್ತಾ ಇದ್ದೀನಿ ಇಲ್ಲಾಂದರೆ ಡೈಲಿ ಅವ್ರು ತಲೆ ಬಾಚ್ಕೊಂಡು ಯೂನಿಫಾರ್ಮ್ ಉಟ್ಕೊಂಡ್ಬಿಟ್ಟು ಇವ್ರದ್ರ ಕೆಲಸ ಇವ್ರದ್ದೇ ಎಲ್ಲ ಮಾಡ್ಕೊತಿದ್ರು ಇವತ್ತು ತುಂಬ ಲೇಟಾಗಿದೆ ಫ್ರೆಂಡ್ಸ್ ಏನಕ್ಕಂದರೆ ಸ್ವಲ್ಪ ಶಾಪು ಆ ಕಡೆ ಈ ಕಡೆ ತಿರುಗಾಡಿದಾನಲ್ಲ ಹಾಗಾಗಿ ಲೇಟಾಗಿದೆ ಅವನಿಗೆ ಅದಕ್ಕಾಗಿ ನಾನು ಬೇಗ ಸ್ವಲ್ಪ ತಲೆದು ಬಾಜಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಇವತ್ತು ರೆಡಿ ನಾನೇ ಮಾಡ್ತಾಯಿದ್ದೀನಿ ಅವನಿಗೆ ಇಲ್ಲಾಂದರೆ ಒಂದು ಕಡೆ ಕ್ಯಾಮ್ರಾ ಹಿಡಿದಿದ್ದೀನಿ ಇನ್ನೊಂದು ಕಡೆ ನೀವು ಕನ್ನಡಿಯಲ್ಲಿ ನೋಡ್ಬೋದು ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ಇವಳು ಊಟ ಮಾಡ್ತಾ ಇದ್ದಾಳೆ ಅವನಿಗೂ ಊಟ ಕೊಡ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕಾಮಿಡಿ ಊಟ ಮಾಡ್ತಾಯಿದ್ಳು ಇವಳು ಅವನು ತಲೆ ಬಾಸ್ತಾ ಇದ್ದೀನಿ ಅವ್ನ ಮಾತಿಗೆ ಅಷ್ಟು ನಗೋದು ಫ್ರೆಂಡ್ಸ್ ಇವಳು ಸ್ವಲ್ಪ ಸ್ಲೋ ಇದ್ದಿದ್ದು ಫಾಸ್ಟ್ ಮಾಡಿದ್ದೀನಿ ಅವನಿಗೂ ಊಟ ಕೊಡ್ತೀನಿ ಫ್ರೆಂಡ್ಸ್ ಅವನು ಊಟ ಮಾಡ್ತಾನೆ ಇವಾಗ ತುಂಬ ಲೇಟ್ ಆಯಿತು ಫ್ರೆಂಡ್ಸ್ 8:35 ಆಯಿತು 8:45ಗೆ ಒಂದು ಫಸ್ಟ್ ಬೆಲ್ ಆಗುತ್ತೆ ಹಾಗಾಗಿ ಸ್ವಲ್ಪ ಬೇಗ ಶೂ ಎಲ್ಲ ಉಟ್ಕೊಂಡು ನಾನೇ ಊಟ ಮಾಡಿಸ್ತೀನಿ ಫ್ರೆಂಡ್ಸ್ ಅವನಿಗೆ ಏನಕ್ಕಂದರೆ ಅದಕ್ಕೋಸ್ಕರ ಮತ್ತೊಂದು ಸರ್ತಿ ಶಾಪಿಗೆ ಹೋದೆ ಫ್ರೆಂಡ್ಸ್ ಈ ಥರ ತಂದ್ಕೊಂಡಿದ್ದೇನೆ ಒಂದು ಚಿಪ್ ಅಂತ ಏನೋ ಅಡ್ವರ್ಟೈಸ್ ಬರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಅದು ಏನೋ ಸ್ಕೂಲಲ್ಲಿ ಅವ್ರದ್ದು ಫ್ರೆಂಡ್ಸ್ ತಂದ್ಕೊಂಡಿದ್ದಾರಂತೆ ಊಟ ಎಲ್ಲ ಮಾಡಿಬಿಟ್ಟು ತಂದ್ಕೊಂಡಿದ್ದಾನೆ ಒಂದು ಇಬ್ಬರಿಗೂ 5 ರೂಪೀಸ್ ಕೊಟ್ಟಿದ್ದೀನಿ ತಂದ್ಕೊಂಡಿದ್ದಾರೆ ಇವಾಗ ಎಲ್ಲ ಆಯಿತು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಮತ್ತು ಇವ್ರು ಹೋದಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮೊದಲು ಇವರಿಗೆ ಟೈಮಿಂಗ್ಗೆ ಕಳಿಸ್ಬಿಡೋಣ ಇಲ್ಲಾಂದ್ರೆ ಹೊರಗಡೆ ನಿಲ್ಲಿಸ್ಬಿಟ್ರೆ ಫುಲ್ ಪನಿಷ್ಮೆಂಟ್ ಇರುತ್ತೆ ಫ್ರೆಂಡ್ಸ್ ಇವ್ರಿಗೆ ಇವ್ರು ಮೊದಲು ಹೋದಾದ್ಮೇಲೆ ಫ್ರೆಂಡ್ಸ್ ಮಕ್ಕಳೆಲ್ಲ ಹೋದಾದ್ಮೇಲೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಬಟ್ಟೆ ಎಲ್ಲ ಒಗೆದಿಟ್ಟಿದ್ದೀನಿ ಆಲ್ರೆಡಿ ಒಣೆಯಾಕೆ ಹೋದಿದೆ ಇದು ಫುಲ್ಲು ಅಳ್ತಾಯಿತ್ತು ಫ್ರೆಂಡ್ಸ್ ಬೆಳಗ್ಗೆ ನೋಡಿದ್ರಲ್ಲಿ ಹೆಂಗೆ ಒಳ್ತಾಯಿತ್ತು ಅದೇ ಥರ ಫುಲ್ಲು ಕಾಲು ಸುತ್ತಾಡಿ ಥರ ಒಳ್ತಾನೆ ಇತ್ತು ಪಾಪ ಅದಕ್ಕೆ ಅಕ್ಕಪಕ್ಕ ಗಂಡು ಬೆಕ್ಕು ಅಂದರೆ ಬೇರೆ ಬೆಕ್ಕುಗಳು ಏನು ಮಾಡ್ತದೆ ಅದಕ್ಕೆ ಓಡಿಸ್ಲಿಕ್ಕೆ ನೋಡ್ತಾ ಇದೆ ಫ್ರೆಂಡ್ಸ್ ಹಾಗಾಗಿ ನನ್ನ ಸುತ್ತನೇ ತಿರುಗ್ತಾಯಿತ್ತು ಪಾಪ ನಾನು ಏನು ಮಾಡಿದ್ರು ಕಚ್ಚೋದು ಏನು ಮಾಡ್ತಾಯಿಲ್ಲ ಪಾಪ ಅದಕ್ಕೆ ಸ್ವಲ್ಪ ಅದ್ರ ಜೊತೆ ಆಟ ಆಡ್ದೆ ಎಷ್ಟು ನಾನು ಕೈ ಹಿಡಿತಾಯಿದ್ರು ಏನು ಮಾಡ್ತಾಯಿಲ್ಲ ಫ್ರೆಂಡ್ಸ್ ಅದಕ್ಕೆ ಅಕ್ಕಪಕ್ಕ ಬೆಕ್ಕುಗಳು ಓಡಿಸ್ಬೇಕಂತ ಪ್ಲ್ಯಾನಲ್ಲಿದ್ದಾವೆ ಹಾಗಾಗಿ ನಾನು ಎಷ್ಟು
ಈ ಥರ ಕೈ ಎಳಿತಾ ಇದ್ರು, ಏನು ಮಾಡ್ತಾಯಿಲ್ಲ ಪಾಪ. ಅದಕ್ಕೋಸ್ಕರ ಸ್ವಲ್ಪ ಅದ್ರ ಜೊತೆ ಟೈಮ್ ಪಾಸ್ ಮಾಡಿದೆ. ಹಾಗಾಗಿ ಅದು ಕೂಡ ಸೈಲೆಂಟ್ ಇದೆ. ಸಿಟ್ಟು ಬರ್ತಾ ಇದ್ರೂ ಏನು ಮಾಡ್ತಾಯಿಲ್ಲ ಫ್ರೆಂಡ್ಸ್. ಏನು ಮಾಡಬೇಕು, ಅದಕ್ಕೆ ಅಕ್ಕಪಕ್ಕ ಬೆಕ್ಕುಗಳು ಎಷ್ಟು ಹೆಂಗೆ ಅಂದಿಸ್ಕೋತಾ ಇದ್ದಾವೆ ಅಂದರೆ ಹೇಳಲಿಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ನೋಡಿದ್ದೀನಿ, ಹೊಡಿಲಿಕ್ಕಂತ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಸಿಗಲಿಲ್ಲ. ಇದು ಹೊರಗಡೆ ಹೋದರೆ ಆ ಥರ ಕಚ್ಚೋದು, ಹೊಡಿಯೋದು, ಈ ಥರ ಓಡಿಸ್ಲಿಕ್ಕೆ ನೋಡ್ತಾ ಇದ್ದೇವೆ. ಹಾಗಾಗಿ ನಾನು ಮನೆಯಲ್ಲೇ ಇಟ್ಟಿದ್ದೀನಿ. ನನ್ನ ಸುತ್ತನೇ ತಿರುಗ್ತಾ ಇದೆ ಫ್ರೆಂಡ್ಸ್. ಮಕ್ಕಳು ಹೋದ್ರೂ ಅದಕ್ಕೆ ಮನಸ್ಸು ಬರ್ತಾ ಇಲ್ವಲ್ಲ, ಹಾಗಾಗಿ ನನ್ನ ಸುತ್ತನೇ ತಿರುಗ್ತಾ ಇದ್ದಾವೆ. ಇವಾಗ ಬಟ್ಟೆ ಎಲ್ಲ ಒಗ್ದಿದ್ದೀನಿ ಒಣೆ ಹಾಕಿಬಿಟ್ಟು. ಅಕ್ಕಿ ಹಿಡಿಯೋದು ತುಂಬ ಇದೆ ಫ್ರೆಂಡ್ಸ್. ಅಕ್ಕಿ, ರೇಷನ್ ಅಕ್ಕಿಯಿಂದ ನಾವು ಸಂಜೆ ಅದೇ ಊಟ ಮಾಡಿ ನೋಡಿ ಬಟ್ಟೆ ಎಲ್ಲ ಒಗ್ದು ಹಾಕಿಬಿಟ್ಟಿದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಒಗ್ದು ಹಾಕಿಬಿಟ್ಟು ಎಲ್ಲ ಒಣೆ ಹಾಕಿದ್ದೀನಿ. ಬಿಸಿಲು ಇವತ್ತು ಅಷ್ಟು ಇರಲಿಲ್ಲ ಫ್ರೆಂಡ್ಸ್. ಮಕ್ಕಳೆಲ್ಲ ಹೋದ್ಮೇಲೆ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸ್. ಪೂಜಾ, ಬಟ್ಟೆ ಮತ್ತು ಪಾತ್ರೆ ತೊಳೆದು ಪ್ರತಿಯೊಂದು ಕೆಲಸ ಆಗಿದೆ. ಇವಾಗ ಅಕ್ಕಿ ಹಿಡಿಯೋದು ಫ್ರೆಂಡ್ಸ್, ತುಂಬ ಹಿಡಿಯೋದು ಹಾಗೆ ಇದ್ವು. ಹಾಗಾಗಿ ನಾನು ಸ್ವಲ್ಪ ನೈಟ್ ನಾವು ಜಾಸ್ತಿ ರೇಷನ್ ಅಕ್ಕಿನೇ ಊಟ ಮಾಡ್ತೀವಿ ಫ್ರೆಂಡ್ಸ್. ಕಿಚಡಿ ಥರ ಗರಂ ಊಟ ಮಾಡ್ಕೊಳ್ಳೋದು ಬೇಗ ಕೂಡ ಅದು ಮೈ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೇಷನ್ ಅಕ್ಕಿ ಅದು ಏನಕ್ಕೆ ರೇಷನ್ ಅಕ್ಕಿ ಹಿಡಿತಾ ಇದ್ದೇನೆ ಅಂದರೆ ಅದರಲ್ಲಿ ನುಚ್ಚು ಜಾಸ್ತಿ ಇದ್ದಾವೆ ಫ್ರೆಂಡ್ಸು. ನುಚ್ಚು ಮತ್ತು ಅವು ಬ್ಲ್ಯಾಕ್ ಇರ್ತಾವಲ್ಲ ಫ್ರೆಂಡ್ಸ್, ಹಳ್ಳ ಥರ ಹಳ್ಳಗಳು ಮತ್ತು ನುಚ್ಚುಗಳು ಸ್ವಲ್ಪ ಇರ್ತಾವಲ್ಲ, ಅದೆಲ್ಲ ಈ ಥರ ಜಲಡಿ ಹಿಡಿದ್ರೆ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಡೈಲಿ ಬೇಕು ಅಂದಾಗ ಅಂದರೆ ಒಂದು ಟೈಮ್ ನನಗೆ ಜಾಸ್ತಿ ಇತ್ತಂದರೆ ನಾನು ಒಂದೇ ಸರ್ತಿ ಒಂದು 5 ರಿಂದ 6 ಕಿಲೋ ಈ ಥರ ಜಲಡಿ ಹಿಡ್ದು ಇಡ್ತೀನಿ. ಅದು ಜಲಡಿ ಹಿಡಿದು ಇಕ್ಕಿಂದು ಆಗೋಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ಹಾಗಾಗಿ ಇವಾಗ ನೈಟ್ ಎಷ್ಟು ಹತ್ತುತ್ತೋ ಅಷ್ಟೇ ಹಿಡಿದು ಇಡ್ತಾ ಇದ್ದೀನಿ. ನಾಳೆ ಮತ್ತೆ ನೋಡ್ತೀನಿ ಫ್ರೆಂಡ್ಸ್. ಏನಕ್ಕಂದರೆ ಈ ತಿಂಗಳು ತಂದಿಲ್ಲ ಫ್ರೆಂಡ್ಸು. ಇದು ಜನವರಿ ತಿಂಗಳಲ್ಲೇ ತಂದಿರೋದಿದೆ. ಇವಾಗ ಫೆಬ್ರವರಿ ತಿಂಗಳಲ್ಲಿ ತರಬೇಕು, ಇನ್ನೂ ಹೋಗಿಲ್ಲ. 20 ತಾರೀಕಿನ ತನಕ ಕೊಡ್ತಾರೆ ಫ್ರೆಂಡ್ಸ್. ಆರಾಮಾಗಿ ನಾವು ಹೋಗ್ಬೋದು. ಹಾಗಾಗಿ ಇನ್ನೊಂದು ಸ್ವಲ್ಪ ಇದ್ದಾವೆ ಫ್ರೆಂಡ್ಸ್. ರೇಷನ್ ಅಕ್ಕಿ ಊಟ ಮಾಡಿದ್ರೆ ಆರಾಮಾಗಿ ಒಂದು 4-5 ಅವರ್ ಹಸಿವಾಗಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಹಸಿವು ಹೋಗಿಸ್ತೆ, ಅಂದರೆ ಹೊಟ್ಟೆ ತುಂಬುತ್ತೆ ಮತ್ತು ಮೈ ಕೂಡ ಚೆನ್ನಾಗಿರುತ್ತೆ. ಕಿಚಡಿ ಮಾಡಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಅನ್ನ ತಿನ್ನೋದು ಬಾಕಿ ಇರಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಹೆಲ್ಪ್ ಆಗ್ತಾಯಿದೆ ರೇಷನ್ ಅಕ್ಕಿಯಿಂದ. ಇಡ್ಲಿ ಆಗಲಿ, ದೋಸೆ ಆಗಲಿ, ಮತ್ತು ಪ್ರತಿಯೊಂದು ಅಂದರೆ ದಿಢೀರಂತ ದೋಸೆ ಮಾಡ್ಕೊಳ್ಳೋದಾಗಲಿ, ಇದೆಲ್ಲ ಹೆಲ್ಪ್ ಆಗ್ತಾಯಿದೆ ಫ್ರೆಂಡ್ಸ್. ತುಂಬ ಯೂಸ್ ಆಗ್ತಾಯಿದೆ ರೇಷನ್ ಅಕ್ಕಿ ನನಗೆ. ಮತ್ತು ನೈಟ್ ಕಿಚಡಿ ಮಾಡ್ತೀವಲ್ಲ ಫ್ರೆಂಡ್ಸ್, ವೆಜಿಟೇಬಲ್ ಕಿಚಡಿ ಮೊನ್ನೆ ಮಾಡಿದ್ದೀನಲ್ಲ ವೀಡಿಯೋ, ಅದು ಅಂತ ಕೇಳಬೇಡಿ ಫ್ರೆಂಡ್ಸ್. ಬಿರಿಯಾನಿಗೆ ಸೈಡ್ ಹೊಡಿಯುತ್ತೆ ಆ ರೇಂಜಿಗೆ ಬಂದಿತ್ತು ಟೇಸ್ಟು. ರೇಷನ್ ಅಕ್ಕಿಯಿಂದ ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ. 1-2 ವರ್ಷ ಆಯಿತು ಫ್ರೆಂಡ್ಸ್. ನಾನು ಇಲ್ಲಿ ಹೈದರಾಬಾದಲ್ಲಿ ನನಗೆ ರೇಷನ್ ಕಾರ್ಡ್ ನಾನು ಗೌರ್ಮೆಂಟಿಂದ ಆಗಿರೋದು. ನನಗೆ 2 ವರ್ಷ ಆಯಿತು ಅಷ್ಟೇ. ಮೊದಲು ಇರಲಿಲ್ಲ ಫ್ರೆಂಡ್ಸ್. ಇವಾಗೆ ಆಗಿದೆ ರೇಷನ್ ಕಾರ್ಡು ನನಗೆ. ಮಕ್ಕಳೆಲ್ಲ ಬಂದಿದ್ದರು ಫ್ರೆಂಡ್ಸ್. 4 ಗಂಟೆಗೆ ಅವ್ರು ಬಂದಿದ್ದರು. ಟ್ಯೂಷನ್ಗೆ ಹೋಗ್ತಾ ಇಲ್ವಲ್ಲ, ಆ ಕಡೆ ಈ ಕಡೆ ತಿರುಗ್ತಾಯಿದ್ರು. ನಾನು ಡ್ರೈ ಫ್ರೂಟ್ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ವ್ಲಾಗಲ್ಲಿ ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ದೀರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದರೆ ರೇಷನ್ ಅಕ್ಕಿಯಿಂದ ನೈಟು ಅದೇ ರೈಸ್ ಮಾಡ್ಕೊಂಡು ಊಟ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟಿ ಕೂಡ ಇರುತ್ತೆ. ಎಷ್ಟು ಕಿಚಡಿ ಥರ ಮಾಡಿದ್ರೂ ಅಷ್ಟು ಸೂಪರ್ ಇರುತ್ತೆ. ಬೆಳಗ್ಗೆ ಚೆನ್ನಾಗಿರೋ ಅಕ್ಕಿ ಊಟ ಮಾಡ್ಕೊಂಡು ಉಣ್ಣಿ. ಆದರೆ ರೇಷನ್ ಅಕ್ಕಿ ನೈಟ್ ಊಟ ಮಾಡಿದ್ರೆ ಆರಾಮಾಗಿ ನಿದ್ದೆ ಬರುತ್ತೆ. ಫುಲ್ ಹೊಟ್ಟೆ ತುಂಬ ಊಟ ಹೋಗುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಸಾಂಬಾರು ಮತ್ತು ಅದ್ರ ಜೊತೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳಿ. ಮೆಣಸಿನಕಾಯಿ ಹುರಿರಿ, ಇಲ್ಲಾಂದರೆ ಏನಾದರೂ ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಳ್ಳಿ, ಅಥವಾ ಮೂಲಂಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆ ಏನಾದರೂ ಫ್ರೈ ಮಾಡಿಕೊಂಡು ಊಟ ಮಾಡಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ನಾನು ಜಾಸ್ತಿ ಇದೇ ಮಾಡೋದು, ಇದೇ ರೇಷನ್ ಅಕ್ಕಿನೇ ಯೂಸ್ ಮಾಡೋದು ಸಂಜೆ ಟೈಮಲ್ಲಿ. ಹಾಗಾಗಿ ನಿಮಗೂ ನಂದು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗಿಷ್ಟ ಆದರೆ ಮಾಡಿ, ಇಲ್ಲಾಂದರೆ ನಿಮ್ಮ ಇಷ್ಟ. ನೋಡಿ ಇವತ್ತು ನೈಟು ಅಷ್ಟು ಬೇಕು. ನಾನು ಒಂದು ಪ್ಲೇಟಲ್ಲಿ ಈ ಥರ ಹಿಡಿದ್ಬಿಟ್ಟು ಇಡ್ತಾಯಿದ್ದೀನಿ. ನುಚ್ಚುಗಳು ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ ಇವಾಗ ನಿಮಗೆ. ನಾನು ನಿಮ್ಮ ಎದುರುಗಡೆನೇ ತೋರಿಸ್ತೀನಿ. ನುಚ್ಚುಗಳು ಅವೇನು ಮಾಡ್ತೀನಿ ಅಂದರೆ, ನಾನು ಇವಾಗ ಹೋಟೆಲಲ್ಲಿ ಮಾಡ್ತಾರಲ್ಲ ಫ್ರೆಂಡ್ಸ್ ಇಡ್ಲಿ ದೋಸೆ, ಅವ್ರು ಬಂದರೆ ಅವ್ರು ತೊಗೊತಾರೆ ಪೂರ್ತಿ ಒಂದು ಅಕ್ಕಿ ಪ್ಯಾಕೆಟ್ ಏನು ತರ್ತೀವಲ್ಲ ನಾವು ಹೊರಗಡೆಯಿಂದ ಶಾಪಿಂದ, ಅದರದ್ದು ಪೂರ ಪ್ಯಾಕ್ ಮಾಡಿ ನುಚ್ಚಕ್ಕಿನೇ ಈ ಥರ ಹಿಡಿದು ಒಂದು ಪ್ಯಾಕೆಟ್ ಮಾಡಿರ್ತೀನಿ. ಫುಲ್ ಒಂದು ಪ್ಯಾಕೆಟ್ ಆದಮೇಲೆ ಅವ್ರಿಗೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಅವರು ಹೋಟೆಲಲ್ಲಿ ಕೊಟ್ಕೊಂಡು ಬಿಡ್ತಾರೆ. ಇಲ್ಲಾಂದರೆ ಅವಾಗ ಸ್ವಲ್ಪ ಕಬೂತರು ಏನಾದರೂ ಪಕ್ಷಿಗಳು ಬಂದರೆ ಅವಕ್ಕೂ ಕೂಡ ಹಾಕ್ತಾ ಇರ್ತೀನಿ. ಇಷ್ಟೇ ನೋಡಿ ಫ್ರೆಂಡ್ಸ್, ನಾನು ರೇಷನ್ ಅಕ್ಕಿಯಿಂದ ಏನೇನು ಯೂಸ್ ಆಗಿರೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ.
ನೀವು ರೇಷನ್ ಅಕ್ಕಿ ಯಾವುದ್ಯಾವುದಕ್ಕೆ ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಹಾಕಿ, ನನಗೂ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಕ್ಕಿ ಚೆನ್ನಿ ಹಿಡಿದಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೀವೇ ನೋಡಿ. ಸೂಪರ್ ಉದುರು ನಾವು ಗಂಜಿ ಜಾನ್ಕೊಂಡು ಊಟ ಮಾಡಿದ್ರೂ ಉದುರು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ರೈಸ್ ನಾವು ನಮ್ಮ ಕೈಯಲ್ಲಿರುತ್ತೆ. ಕಿಚಡಿ ಮಾಡ್ಬೇಕಂದ್ರೂ ಆಗುತ್ತೆ, ಉದುರು ರೈಸ್ ಮಾಡ್ಬೇಕಂದ್ರೂ ಆಗುತ್ತೆ ಫ್ರೆಂಡ್ಸ್. ಎರಡೂ ಚೆನ್ನಾಗಿ ಬರ್ತಾಯಿದೆ ಇವಾಗ. ಗೌರ್ಮೆಂಟ್ ಅಕ್ಕಿ ಇವಾಗ ಚೆನ್ನಾಗಿ ಬರ್ತಾಯಿದೆ, ರೇಷನ್ ಅಕ್ಕಿ. ಹಾಗಾಗಿ ಇವೇ ಜಾಸ್ತಿ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ. ಹಾಗೆ ನಾಳೆ ಸಿಗೋಣ ಮತ್ತೊಂದು ಆದರೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.